ಭಾರತಕ್ಕೆ ಜಪಾನ್ ಪ್ರಧಾನಿ ಸನೇತ ಕೈಚಿ ಎಂಟ್ರಿ. ಮೋದಿ ಜೊತೆ ಇಂದು ಮಹತ್ವದ ಶೃಂಗಸಭೆ. ವ್ಯಾಪಾರ ಭದ್ರತೆ ಸೇರಿ ಹಲವು ಒಪ್ಪಂದಗಳತ್ತ ವಿಶ್ವದ ಚಿತ್ತ. ರಾಮ ಮಂದಿರ ದೇಣಿಗೆ ಪ್ರಕರಣ ಮತ್ತೆ ಶೋಧ ಕಾರ್ಯ ನಡೆಸಿದ ಪೊಲೀಸರು. ನಗದು ಚಿನ್ನ ವಿದೇಶಿ ನೋಟು ವಶ. ದೇಶದಾದ್ಯಂತ ಭಾರಿ ಮಳೆಯ ಎಚ್ಚರಿಕೆ. ಹಲವು ರಾಜ್ಯಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಜನರಿಗೆ ಮುನ್ನೆಚ್ಚರಿಕಾ ಸೂಚನೆ. ಪಾದಾಚಾರಿ ಮಾರ್ಗ ಒತ್ತುವರಿ ತೆರವಿಗೆ ಜಿಬಿಎ ಚಾಲನೆ. ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಲು ಒತ್ತುವರಿದಾರರಿಗೆ ಮನವಿ. ನಿಯಮ ಪಾಲಿಸದೇ ಇದ್ದರೆ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ. ಗೃಹ ಜ್ಯೋತಿ ಮನೆ ಮನೆ ಪರಿಶೀಲನೆ ಆರಂಭ. ಮೊದಲ ದಿನವೇ 2,500ಕ್ಕೂ ಹೆಚ್ಚು ಮನೆಗಳಿಗೆ ಬೆಸ್ಕಾಂ ಭೇಟಿ. ದಾಖಲೆ ಪರಿಶೀಲನೆಗೆ ಫಲಾನುಭವಿಗಳು ಸಜ್ಜಾಗುವಂತೆ ಸೂಚನೆ. ಸಿಎಂ ಕುರ್ಚಿ ಹೋದ್ರೂ ಬೇಸರವಿಲ್ಲ. ಮುಖ್ಯಮಂತ್ರಿ ಸ್ಥಾನ ಬಿಟ್ಟರೂ ಮನಸ್ಸು ಹಗುರ. ಮೈಸೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಕರಾವಳಿಯಲ್ಲಿ ಮಳೆಯ ಆರ್ಭಟ. ದಕ್ಷಿಣ ಕನ್ನಡದಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ. ರೆಡ್ ಅಲರ್ಟ್ ಹಿನ್ನೆಲೆ ಜಿಲ್ಲಾಡಳಿತದ ಮಹತ್ವದ ಆದೇಶ. ದಕ್ಷಿಣ ಕನ್ನಡದಲ್ಲಿ ಭೂಕುಸಿತದ ಭೀತಿ. 88 ಪ್ರದೇಶಗಳು ಡೇಂಜರ್ ಝೋನ್. ಮಳೆ ಹೆಚ್ಚಾದರೆ ಮತ್ತಷ್ಟು ಅಪಾಯ. ಕರಾವಳಿಯಲ್ಲಿ ಹೆಚ್ಚಿದ ಆತಂಕ. 4 ಭಾರತೀಯ ಕಂಪನಿಗಳ ಮೇಲಿನ ಅಮೆರಿಕದ ನಿರ್ಬಂಧ ರದ್ದು. 2 ವರ್ಷಗಳ ಬಳಿಕ ಸಿಕ್ಕ ಬಿಗ್ ರಿಲೀಫ್. ವಾಣಿಜ್ಯ ವಲಯದಲ್ಲಿ ಹೊಸ ಚರ್ಚೆ. ಫಿಫಾ ವಿಶ್ವಕಪ್ನಲ್ಲಿ ಇಂದು ರೋಚಕ ಪಂದ್ಯಗಳು. ಬಲಿಷ್ಠ ತಂಡಗಳು ಗೆಲುವಿಗಾಗಿ ಕಣಕ್ಕೆ. ಫುಟ್ಬಾಲ್ ಅಭಿಮಾನಿಗಳ ಚಿತ್ತ ಪಂದ್ಯಗಳತ್ತ.